ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೀಟೀಗ ಅಧ್ಯಾಯ 3 ಕರ್ಮಯೋಗ. ಇದರಿಂದ 9ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಯಜ್ಞದ ನಿಮಿತ್ತವಾಗಿ ಮಾಡುವಂತಹ ಕೆಲಸಗಳನ್ನ ಬಿಟ್ಟು ಬೇರೆ ಕೆಲಸಗಳಲ್ಲಿ ತೊಡಗಿರುವಂತಹ ಮನುಷ್ಯ ಸಮುದಾಯ ಕರ್ಮದ ಮೂಲಕ ಬಂಧನಕ್ಕೆ ಒಳಗಾಗುತ್ತೆ ಅಂತ, ಯಾಕೆ ಬಂಧನಕ್ಕೆ ಒಳಗಾಗುತ್ತಲ್ಲ ಅದು ಯಾಕೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಯಾರು ಶಾಸ್ತ್ರವಿಹಿತವಾದಂತಹ ಕರ್ಮಗಳನ್ನ ಮಾಡ್ತಾರೋ ಅದು ಫಲದ ಕಾಮನೆ ಇಲ್ಲದೆ ಮಾಡ್ತಾರಲ್ಲ, ಅದು ಬಂಧನಕಾರಕ ಆಗೋದಿಲ್ಲ. ಅದನ್ನ ಬಿಟ್ಟು ಬೇರೆ ಕೆಲಸಗಳೆಲ್ಲ ಬಂಧನಕ್ಕೆ ಒಳಗಾಗುತ್ತೆ. ಆಮೇಲೆ ಈ ರೀತಿ ನಾವು ಯಾವುದೇ ಕಾಮನೆ, ಯಾವುದೇ ಫಲಾಪೇಕ್ಷೆ ಏನು ಇಲ್ಲದೆ ನಾವು ಕೆಲಸಗಳನ್ನ ಯಜ್ಞ ಅಂತ ತಿಳ್ಕೊಂಡು ಮಾಡ್ತೀವಲ್ವಾ, ಅದರಿಂದ ಮನುಷ್ಯನ ಅಂತಃಕರಣ ಕೂಡ ಶುದ್ಧಿ ಆಗುತ್ತೆ, ಮತ್ತೆ ಭಗವಂತ ಕೂಡ ಸಿಗ್ತಾನೆ, ಅಂದ್ರೆ ಭಗವಂತನ ಪ್ರಾಪ್ತಿ ಕೂಡ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಅವನು ಈ ರೀತಿ ಹೇಳಿದಾನೆ. ಆದ್ರೆ ಇಂಥ ಕೆಲಸವನ್ನ ಬಿಟ್ಟು ಪಾಪ ಪುಣ್ಯ ಅನ್ನುವಂಥ ಬೇಕಾದಷ್ಟು ಕೆಲಸಗಳಿದೆಯಲ್ಲ, ಅದೆಲ್ಲವೂ ಕೂಡ ಪುನರ್ಜನ್ಮಕ್ಕೆ ಕಾರಣವಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇದು ಹೇಗೆ ಪುನರ್ಜನ್ಮಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನಾವು ಪಾಪ ಕೆಲಸಗಳನ್ನ ಮಾಡೋದಿಲ್ಲ, ಇದು ಕೆಟ್ಟದ್ದು, ಇದು ಕಳ್ತನ ಮಾಡೋದು ಅಥವಾ ಕೊಲೆ ಮಾಡೋದು ಅಥವಾ ಬೇರೆಯವ್ರಿಗೆ ಮೋಸ ಮಾಡೋದು, ಸುಲಿಗೆ ಮಾಡೋದು, ಬೇರೆ ಇನ್ನೂ ಬೇಕಾದಷ್ಟು ಪಾಪ ಕೆಲಸಗಳಿದೆಯಲ್ಲ, ಅದನ್ನೆಲ್ಲ ಮಾಡೋದ್ರಿಂದ ನಮಗೆ ಪಾಪ ಸಿಗುತ್ತೆ. ಮುಂದಿನ ಜನ್ಮದಲ್ಲಿ ನಮಗೆ ಕಷ್ಟ ಬರುತ್ತೆ, ದುಃಖ ಸಿಗುತ್ತೆ, ಮತ್ತೆ ನಾವು ನರಕಕ್ಕೆ ಹೋಗ್ತೀವಿ. ಈ ರೀತಿ ಭಯ ಎಲ್ಲ ನಮಗಿದೆ, ಮತ್ತೆ ಇದ್ರ ಬಗ್ಗೆ ನಮಗೆ ಗೊತ್ತಿದೆ ಅಲ್ವಾ. ಅದೇ ರೀತಿ ಪುಣ್ಯ ಮಾಡಿದಾಗ ಏನಾಗುತ್ತೆ, ಪುಣ್ಯದ ಫಲ ಸಿಗುತ್ತಲ್ವಾ, ಆ ಫಲವನ್ನ ಭೋಗಿಸೋದಕ್ಕಾದ್ರೂ ನಾವು ಬರ್ಬೇಕಲ್ವಾ. ಆ ಫಲದ ಕಾರಣದಿಂದ ನಮಗೆ ಒಳ್ಳೆ ಜನ್ಮ ಸಿಗಬಹುದೇ ಹೊರತು ಬಂಧನದಿಂದ ನಮಗೆ ಬಿಡುಗಡೆ ಸಿಗೋದಿಲ್ಲ. ಆಯ್ತಾ. ಈಗ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಸಿಗುತ್ತೆ. ಒಟ್ನಲ್ಲಿ ಫಲ ಬಂತಲ್ವಾ, ಆ ಫಲವನ್ನ ಅನುಭವಿಸೋದಕ್ಕೋಸ್ಕರ ಈಗ ನಾನು ತುಂಬಾ ಒಳ್ಳೆ ಕೆಲಸ ಮಾಡಿರ್ತೀನಿ, ನನಗೆ ಊರ್ಧ್ವ ಲೋಕಗಳು ಸಿಗುತ್ತೆ, ಮನುಷ್ಯ ಲೋಕದಕ್ಕಿಂತ ಊರ್ಧ್ವ ಲೋಕಗಳು ಸಿಗುತ್ತೆ. ಅಂದ್ರೇನು, ದೇವತೆಗಳ ಲೋಕ ಇರ್ಬೋದು, ಪಿತೃಗಳ ಲೋಕ ಇರ್ಬೋದು, ಈ ಋಷಿಗಳ ಲೋಕ ಇರ್ಬೋದು, ಬೇಕಾದಷ್ಟು ಲೋಕಗಳಿದೆ ಇನ್ನು ಇದರ ಮೇಲೆ. ಆ ಲೋಕಗಳಲ್ಲಿ ಯಾವುದಾದ್ರೂ ಒಂದು ಲೋಕ ನನಗೆ ಸಿಗುತ್ತೆ, ನಾನೇನು ಕೆಲಸ ಮಾಡಬೇಕಾಗಿಲ್ಲ, ಆರಾಮಾಗಿ ನಾನು ಭೋಗೈಶ್ವರ್ಯಗಳನ್ನ ಅನುಭವಿಸುವಂತ ಒಂದು ಲೋಕ ನನಗೆ ಸಿಗುತ್ತೆ. ಅದು ಬಂಧನ ತಾನೇ ಆಯ್ತು. ಯಾಕೆ ಅಂತಂದ್ರೆ ಆ ಪುಣ್ಯ ಮುಗಿದಿದ ತಕ್ಷಣ ಮತ್ತೆ ನಾವು ಇದೇ ಲೋಕಕ್ಕೆ ಬರಬೇಕು. ಯಾಕೆ ಅಂತಂದ್ರೆ ಇದು ಕರ್ಮಭೂಮಿ, ಅಂದ್ರೆ ನಾವು ಕೆಲಸ ಮಾಡಲೇಬೇಕಾಗಿರುವಂತಹ ಭೂಮಿ. ಇಲ್ಲಿ ನಾವು ನಮ್ಮ ಕೆಲಸಗಳನ್ನ ಮಾಡಿ ಒಳ್ಳೇದು ಪಡಿಬೇಕು, ಕೆಟ್ಟದ್ದು ಪಡಿತೀವೋ ಆ ಥರ ಕೆಲಸಗಳನ್ನ ಮಾಡಿದಾಗ ಆ ಥರ ಒಂದು ಫಲಗಳು ನಮಗೆ ಸಿಗುತ್ತೆ. ಈಗ ಇದರಿಂದ ಎಲ್ಲ ಮುಕ್ತಿಯನ್ನ ಹೇಗೆ ಹೊಂದೋದು, ನಾನು ಬರಲೇಬಾರ್ದಪ್ಪ ಮತ್ತೆ ಮತ್ತೆ ಈ ಫಲಗಳೇ ಬೇಡ ನನಗೆ, ಹೇಗೆ ನಾನು ಹೊರಗಡೆ ಬರೋದು ಇದರಿಂದ, ಹೇಗೋ ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಇದರಿಂದ ಹೊರಗಡೆ ಬರೋದು ಹೇಗೆ, ಅದರ ಬಗ್ಗೆ ಯೋಚನೆ ಮಾಡ್ತಾನಲ್ಲ ಅಂಥವನಿಗೋಸ್ಕರನೇ ಈ ಭಗವದ್ಗೀತೆ ಇರೋದು. ಆಯ್ತಾ. ಭಗವದ್ಗೀತೆಯಲ್ಲಿ ಪರಮಾತ್ಮ ಅದಕ್ಕೂ ದಾರಿಯನ್ನ ಹೇಳ್ಕೊಡ್ತಾ ಇದ್ದಾನೆ. ಈಗ ಅರ್ಜುನನ ಮುಖಾಂತರ ನಮ್ಗೆ ಅದನ್ನೇ ಹೇಳ್ತಾ ಇರೋದು, ನೀನು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅನ್ನೋದನ್ನ ಬಿಟ್ಬಿಡು, ನೀನು ಯಜ್ಞದ ರೂಪವಾಗಿ, ಅಂದ್ರೇನು, ನಾನು ಸಮರ್ಪಣೆ ಭಾವದಿಂದ ಮಾಡ್ತಾ ಇದ್ದೀನಿ, ಇದು ನನ್ನ ಕರ್ತವ್ಯ, ನಾನು ಯಾವುದೇ ಫಲಾಪೇಕ್ಷೆಗಳು ಇಲ್ಲದೆ ಈ ಕೆಲಸ ಮಾಡಲ್ಲ, ಆ ಕೆಲಸ ಮಾಡ್ತೀನಿ, ಇದು ನನಗಿಷ್ಟ ಇಲ್ಲ, ಅದು ನನಗಿಷ್ಟ, ಈ ರೀತಿ ಎಲ್ಲ ಭಾವನೆಗಳನ್ನು ಬಿಟ್ಟು, ಆಮೇಲೆ ಕಾಮನೆಗಳನ್ನೂ ಬಿಟ್ಟು, ಭಾವನೆಗಳು ಅಷ್ಟೇ ಅಲ್ಲ ಕಾಮನೆಗಳನ್ನು ಬಿಟ್ಟು, ಫಲಾಪೇಕ್ಷೆಗಳನ್ನು ಬಿಟ್ಟು ನಿಷ್ಕಾಮ ಭಾವದಿಂದ ಇದು ಸಮರ್ಪಿತವಾಗಲಿ, ಭಗವಂತನಿಗೆ ಸಮರ್ಪಣೆಯಾಗಲಿ ಅನ್ನುವಂಥ ಭಾವನೆ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ನಮ್ಮನ್ನ ನಿಜವಾಗ್ಲೂ ಈ ಬಂಧನದಿಂದ ಮುಕ್ತಿಗೊಳಿಸುತ್ತೆ, ಈ ಬಂಧನದಿಂದ ಹೊರಗಡೆ ಕರ್ಕೊಂಡು ಬರುತ್ತೆ. ನೋಡಿದ್ರ, ಈಗ ನಮ್ಗೆ ಅರ್ಥ ಆಗಿದೆ ಅಲ್ವಾ, ಬಂಧನದಿಂದ ನಾನು ಹೊರಗಡೆ ಬರಬೇಕು. ಇಷ್ಟು ದಿವಸ ನಾನು ಈ ಜನ್ಮ ಮೃತ್ಯು ಜರ ವ್ಯಾಧಿನಲ್ಲಿ ಸುತ್ತಾಡ್ತಾ ಇದ್ದೀನಿ, ಜನ್ಮಗಳೇ ಕಳೆದ್ಬಿಟ್ಟಿದ್ದೀನಿ ನಾನು. ಇದರಿಂದೆಲ್ಲ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ಕೊಟ್ಟಿದ್ದಾನೆ. ಅದನ್ನ ನಾವು ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಯ್ತಾ. ಈಗ ನಮಗೆ ಗೊತ್ತಾಗಿದೆ, ಪಾಪ ಪುಣ್ಯ ಎರಡೂ ಕೂಡ ಬಂಧನ ಅಂದಮೇಲೆ ಪುಣ್ಯದ ಕೆಲಸ ಕೂಡ ನಾವು ಮಾಡಕ್ ಹೋಗ್ಬಾರ್ದು.
ಹಾಗಾದರೆ ನಾವು ಏನು ಮಾಡಬೇಕು? ನಾವು ಭಕ್ತಿ ಮಾರ್ಗ ಅಂದ್ರೇನು? ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ನಮಗೆ ಪಾಪನೂ ಬೇಡ, ಪುಣ್ಯನೂ ಬೇಡ, ನಮ್ಮಲ್ಲಿ ಯಾವುದೇ ಒಂದು ಕಾಮನೆಗಳು ಇರಬಾರ್ದು. ನಿಷ್ಕಾಮ ಅನ್ನೋದು ಬರಬೇಕು. ಆ ಒಂದು ಭಾವನೆಯನ್ನು ಇಟ್ಕೊಂಡು ಮಾಡಿದಾಗ ನನಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಮುಕ್ತಿ ಅಂತಂದರೆ ಏನು? ಈ ಎಲ್ಲ ಐಹಿಕ ಪ್ರಪಂಚದಿಂದ ಆಸೆ ಆಕಾಂಕ್ಷೆಗಳೆಲ್ಲ ನಮ್ಮಲ್ಲಿಂದ ಬಿಡುಗಡೆ ಹೊಂದೋದನ್ನೇ ಮುಕ್ತಿ ಅಂತ ಹೇಳೋದು. ಆಯಿತಾ? ಮನುಷ್ಯ ಸ್ವಾರ್ಥ ಬುದ್ಧಿಯಿಂದ ಏನೆಲ್ಲ ಶುಭ ಅಥವಾ ಅಶುಭ ಕರ್ಮಗಳನ್ನು ಮಾಡ್ತಾನೋ ಅವುಗಳ ಫಲವನ್ನು ಅನುಭವಿಸೋದಕ್ಕೋಸ್ಕರ ಆ ಕರ್ಮಕ್ಕನುಸಾರವಾಗಿ ಬೇಕಾದಷ್ಟು ಯೋನಿಗಳಲ್ಲಿ ಹುಟ್ಟಬೇಕಾಗತ್ತೆ. ಅವನು ಪದೇ ಪದೇ ಹುಟ್ಟುತ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಇದು ಬಂಧನ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಸಕಾಮ ಕರ್ಮಗಳಲ್ಲಿ ಅಥವಾ ಪಾಪಕರ್ಮಗಳಲ್ಲಿ ತೊಡಗಿರುವಂಥ ಮನುಷ್ಯ ಆ ಕರ್ಮಗಳ ಮೂಲಕ ಬಂಧಿಸಲ್ಪಡ್ತಾನೆ. ಈಗ ನಾವು ಏನೋ ಒಂದು ಆಸೆ ಇಟ್ಕೊಂಡು ಮಾಡಿದಾಗ ಅಥವಾ ಪಾಪಕರ್ಮಗಳನ್ನೇ ಮಾಡಲಿ, ಅದರೆಲ್ಲದರಿಂದನೂ ಕೂಡ ನಾವು ಬಂಧನಕ್ಕೆ ಒಳಗಾಗ್ತೀವಿ. ಅದಕ್ಕೋಸ್ಕರನೇ ಕರ್ಮ ಬಂಧನದಿಂದ ಮುಕ್ತನಾಗಬೇಕು ಅಂತಂದರೆ ನಿಷ್ಕಾಮ ಭಾವದಿಂದ, ಕೇವಲ ಕರ್ತವ್ಯ ಪಾಲನೆಯ ಬುದ್ಧಿಯಿಂದ, ಅಂದರೆ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಬುದ್ಧಿ ಇಟ್ಕೊಂಡು ಶಾಸ್ತ್ರಗಳ ಪ್ರಕಾರ ನನ್ನ ಕರ್ಮ ಏನಿದೆಯೋ ಅದನ್ನು ಮಾಡಬೇಕಷ್ಟೇನೆ. ಈಗ ನಾನು ಒಬ್ಬ ಗೃಹಸ್ಥೆ ಆಗಿದ್ದೀನಿ, ಮಕ್ಕಳಿಗೆ ತಾಯಿ ಆಗಿರ್ತೀನಿ. ಈಗ ನಾನು ಈ ಬಂಧನದಿಂದ ಹೊರಗಡೆ ಬರಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂದಿದೆ. ಅದಕ್ಕೆ ಶಾಸ್ತ್ರದ ಪ್ರಕಾರ ಒಬ್ಬ ಗೃಹಿಣಿ ಆಗಿರುವಂಥವಳು ಏನು ಮಾಡಬೇಕು, ಆ ಕೆಲಸ ಕರ್ತವ್ಯ ಅಂತ ತಿಳ್ಕೊಂಡು ನಾನು ಮಾಡಬೇಕು ಅಷ್ಟೇನೆ. ನನ್ನ ಮನಸ್ಸಲ್ಲಿ ನನಗೆ ಮನೆ ಬೇಕು, ಬಂಗ್ಲೆ ಬೇಕು, ನನ್ನ ಮಗನಿಗೆ ಹೀಗಾಗಬೇಕು, ಹಾಗಾಗಬೇಕು, ಈ ಎಲ್ಲ ಕಾಮನೆಗಳನ್ನು ಬಿಡಬೇಕು. ಆ ಕಾಮನೆಗೋಸ್ಕರ ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಮತ್ತೆ ನಾನು ಬಂಧನಕ್ಕೆ ಒಳಗಾಗ್ತೀನಿ, ಮತ್ತೆ ಜನನ ಮರಣದಲ್ಲಿ ಬಂದೇ ಬರ್ತೀನಿ. ಅಥವಾ ನಾನು ಮಾಡಿರೋ ಕೆಲಸಕ್ಕೆ ಇದೇ ಜನ್ಮ ಸಿಗುತ್ತೋ, ಈ ಥರ ಮನುಷ್ಯ ಜನ್ಮನೇ ಸಿಗುತ್ತೋ, ಅಥವಾ ಕೆಟ್ಟ ಕೆಲಸ ಮಾಡಿದರೆ ಇದಕ್ಕಿಂತ ಕೆಳ ಮಟ್ಟದ ಜೀವಿಗಳಾಗಿ ನಾವು ಹುಡ್ತೀವಿ. ಒಳ್ಳೆ ಕೆಲಸ ಮಾಡಿದರೆ ಇದಕ್ಕಿಂತ ಒಂದು ಶ್ರೇಷ್ಠ ಜೀವನ, ಮನುಷ್ಯ ಜೀವನನೂ ಸಿಗ್ಬೋದು, ಇನ್ನೂ ಒಳ್ಳೆ ಕುಟುಂಬದಲ್ಲಿ ನಮಗೆ ಜನ್ಮ ಅನ್ನೋದು ಸಿಗ್ಬೋದು. ಅಥವಾ ಇನ್ನೂ ಒಳ್ಳೆ ಕೆಲಸ ಮಾಡಿದರೆ ನಾವು ಊರ್ಧ್ವ ಲೋಕಗಳಿಗೆ ಹೋಗ್ಬೋದು. ಒಟ್ಟಿನಲ್ಲಿ ಅದು ಕೂಡ ಬಂಧನ ಆಗುತ್ತೆ. ಅದಕ್ಕೋಸ್ಕರ ನಾನು ಇದರಿಂದ ಎಲ್ಲ ಮುಕ್ತಿಯನ್ನು ಪಡಿಬೇಕು ಅಂತಂದರೆ ಯಾವ ಕಾಮನೆಯೂ ಇಲ್ಲದೆ ಸಮರ್ಪಣೆ ಭಾವದಿಂದ ಭಗವಂತನ ಕೆಲಸ ಅಂತ ತಿಳ್ಕೊಂಡು, ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನನ್ನ ಕೆಲಸಗಳನ್ನು ಮಾಡಬೇಕು ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ನಮಗೆ ಕೆಲವೊಂದು ಮಟ್ಟಿಗೆ ಕರ್ಮದ ಬಗ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಇದು. ಯಾಕಂದರೆ ಕರ್ಮ ಅನ್ನೋದು ಏನು ಅಂತಲೇ ಗೊತ್ತಾಗದೆ ನಾವು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವು ಮತ್ತೆ ಮತ್ತೆ ಈ ನೋವು, ದುಃಖ, ಸಂಕಟಗಳು ಇದನ್ನೆಲ್ಲ ಅನುಭವಿಸ್ತಾ ಇರಬೇಕಾಗತ್ತೆ. ಅದಕ್ಕೆ ಕರ್ಮಯೋಗ ಅಂತ ಯಾಕೆ ಕರೆದಿದ್ದಾರೆ, ಏನು ಕರ್ಮ ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಇದನ್ನು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಬಂಧನದಿಂದ ಬಿಡಿಸ್ಕೊಳ್ಳೋದು ಹೇಗೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋದನ್ನು ಇದರಿಂದ ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.